Hi, good morning. 2, 3, start. Happy birthday to you. Happy birthday to you. Fan to you. Happy birthday to you. Yay! Happy birthday ಶಿವು. ದಿವ್ಯಾ ಉಷಾ. ಇದು ನನ್ನ ಕಡೆಯಿಂದ ಆಯ್ತಾ? ಇದು ದಿವ್ಯಾ ಕಡೆಯಿಂದ. ಇದು ದಿವ್ಯಾ ಕಡೆಯಿಂದ. ಇದು ದಿವ್ಯಾ ಕಡೆಯಿಂದ. ಇದು ಉಷಾ ಕಡೆಯಿಂದ. ಬರ್ತೀನಿ. ಜೂನ್ 2 ಹೆವಿ ಮಳೆ ಆಗಿರೋದ್ರಿಂದ ಕೇಕ್ ಇಲ್ಲ. ಸೊ ಬ್ರೆಡ್ ಜಾಮಲ್ಲಿ ನಾವು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ತುಂಬ ಖುಷಿ ಆಯಿತು. ಮಿಡ್ನೈಟ್ 12 ಹಂಗೆ ನನ್ನ ತಂಗಿಯರು ವೀಡಿಯೋ ಕಾಲ್ ಮಾಡಿದರು. ಅವ್ರ ಜೊತೆ ಮಾತಾಡಿಕೊಂಡು ಶಿವಗೆ ಬ್ರೆಡ್ ಜಾಮ್ ಬಾದಾಮಿಯಿಂದ ಕೇಕ್ ತಿನ್ನಿಸಿದ್ದಾಯಿತು. ಅದಾದಮೇಲೆ ಸ್ವಲ್ಪ ಕ್ಲಿಪ್ಸ್ ತೊಗೊಂಡ್ವಿ, ಆಮೇಲೆ ಮಲ್ಕೊಂಡ್ವಿ. ಮಾರ್ನಿಂಗ್ ಎದ್ಮೇಲೆ ಚೆನ್ನಾಗಿ ರೆಡಿ ಆದ್ವಿ. ಮಮ್ಮಿ ಪಾಯಸ ಮಾಡಿಕೊಟ್ಟಿದ್ರು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಆಮೇಲೆ ಸರಿ ಬರ್ಡೇಗೆ ಸ್ವಲ್ಪ ಡೆಕೋರೇಷನ್ ಅದು ಮಾಡೋಣ ಅಂತ ಅಂದ್ಕೊಂಡ್ವಿ. ಶಾಪ್ಗೆ ಹೋಗಿದ್ವಿ. ಶಾಪ್ಗೆ ಹೋಗಿ ಬಂದಮೇಲೆ ಕೇಕ್ ತೊಗೊಂಡು ಬಂದು ಶಿವು ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ. ತುಂಬ ಖುಷಿ ಆಯಿತು. ಮಮ್ಮಿ ಗಿಫ್ಟ್ ಕೊಟ್ಟಿದ್ದರು. ಡ್ರೆಸ್ ಹಾಕ್ಕೊಂಡೆ ಕೇಕ್ ಕಟ್ ಮಾಡಬೇಕಂತ. ಅದೇ ಡ್ರೆಸ್ನ ಹಾಕ್ಕೊಂಡು ಶಿವು ಕೇಕ್ ಕಟ್ ಮಾಡಿದ್ರು. ತುಂಬ ಅವ್ರಿಗೆ ರೆಡ್ ಕಲರ್ ಅಂದರೆ ಇಷ್ಟ. ಅದಕ್ಕೆ ರೆಡ್ ಕಲರ್ ಶರ್ಟೇ ಹಾಕ್ಕೊಂಬಂದಿದ್ರು. ನನಗೂ ಕ್ಯೂಟಾಗಿ ಅನ್ನಿಸ್ತಾಯಿದ್ರು. ಏನೇ ಇರಲಿ ಏನೇ ಆಗಲಿ ಶಿವನ ನಗ್ತಾ ಇರಿ ನೀವು ಯಾವಾಗ. Happy birthday to you. Happy birthday to you. Happy birthday to you, Baba. Happy birthday to you. Yay! La 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 la. ನಮ್ಮ ಪಪ್ಪ, ನಮ್ಮಮ್ಮ, ನಾನು, ನನ್ನ ತಂಗಿಯರಿಬ್ರು ಕೇಕ್ ತಿನ್ನಿಸಿರೋ ಕ್ಲಿಪ್ಸ್ ಇದು. ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಟೇಸ್ಟ್ ಆಯಿತು ಕೇಕು. ಆಮೇಲೆ ಗಿಫ್ಟ್ ಸರ್ತಿ ಅಲ್ವಾ, ನಾವು ಗಿಫ್ಟ್ ತೊಗೊಂಡಿದ್ವಿ. ನಾವು ಗಿಫ್ಟ್ ಪ್ರೆಸೆಂಟ್ ಮಾಡಿದ್ವಿ. ನಾನಂತೂ ಸೆನ್ಸ್ ಗಿಫ್ಟ್ ಕೊಟ್ಟಿದ್ದೆ. ನನ್ನ ಕಡೆಯಿಂದ ಏನು ಐಡಿಯಾ ಆಯಿತು ಅಷ್ಟು. ಯಾಕಂದರೆ ಸಲ ಈ ಥರ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ. ಸೊ ಸಿಂಪಲಾಗಾದರೂ ಮಾಡೋಣ ಅಂತ 5 ಸೆನ್ಸ್ ಗಿಫ್ಟ್ ಕೊಟ್ಟಿದ್ದೆ. ಮೊದಲನೇ ಗಿಫ್ಟಲ್ಲಿ ಟಚ್ ಇತ್ತು. ಟಚ್ ಸೆನ್ಸಲ್ಲಿ ಡ್ರೆಸ್ ಕೊಟ್ಟಿದ್ದೆ. ನಾರ್ಮಲಿ ಅವ್ರಿಗೆ ವರ್ಷ ಒಂದು ಜೊತೆ ಡ್ರೆಸ್ ಕೊಟ್ಟಿದ್ದೆ. ಎರಡನೇ ಗಿಫ್ಟಲ್ಲಿ ಸ್ಮೆಲ್ ಸೆನ್ಸ್ ಇತ್ತು. ಅದರಲ್ಲಿ ಏನು ಕೊಡೋದು ಅಂತ ಥಿಂಕ್ ಮಾಡಬೇಕಾದ್ರೆ ಪರ್ಫ್ಯೂಮೇ ಬೆಸ್ಟ್ ಅಂತ ಅನ್ನಿಸ್ತು. ಹಾಗೆ ಪರ್ಫ್ಯೂಮ್ ತೊಗೊಂಡಿದ್ದೆ. ಅದು ತುಂಬ ಅವರು ಪರ್ಫ್ಯೂಮ್ ಹಾಕಲ್ಲ, ಬಟ್ ಇಷ್ಟ ಆಗ್ಬೋದು ಅಂತಲೇ ಕೊಟ್ಟಿದ್ದೆ. ಫಸ್ಟ್ ಟೈಮ್ ಟ್ರೈ ಮಾಡಿದ್ರು, ಚೆನ್ನಾಗಿದೆ ಅಂದರು. ಟೇಸ್ಟಲ್ಲಿ ಅವ್ರಿಗೆ ಲಡ್ಡು ಅಂದರೆ ತುಂಬ ಇಷ್ಟ. ಲಡ್ಡುನೇ ಗಿಫ್ಟ್ ಕೊಟ್ಟಿದ್ದೆ. ಅವ್ರು ಯಾವ್ದು ನೋಡಿ ಖುಷಿಪಟ್ಟರೋ ಗೊತ್ತಿಲ್ಲ. ಲಡ್ಡುನ ನೋಡಿ ಮಾತ್ರ ತುಂಬ ಖುಷಿಪಟ್ಟರು ಅಂತ ಮಾತ್ರ ನನಗೆ ಚೆನ್ನಾಗಿ ಗೊತ್ತಾಯಿತು. ತಿನ್ನಬೇಕಾದ್ರೆ ತುಂಬ ಕ್ಯೂಟಾಗಿ ಅನ್ನಿಸ್ತಾಯಿತ್ತು ಆ ಕ್ಲಿಪ್ಪು. ನನಗೂ ಇಷ್ಟ ಆಯಿತು. ನಾವು ಟೇಸ್ಟ್ ಮಾಡಿದ್ವಿ, ಟೇಸ್ಟಿಯಾಗಿತ್ತು. ಆಮೇಲೆ ಸೌಂಡ್ ಸೆನ್ಸಲ್ಲಿ ಅವ್ರಿಗೆ ಏನು ಮಾಡೋದು ಅನ್ಬೇಕಾದ್ರೆ ಸ್ಪಾಟಿಫೈ ಐಡಿಯಾ ಇತ್ತು. ಬಟ್ ಕಾರ್ಡ್ಸ್ ಎಲ್ಲ ಆರ್ಡ್ರ್ ಮಾಡೋದು ತುಂಬ ಕಷ್ಟ. ಅದಕ್ಕೆ ನಾನೇ DIY ಮಾಡಿದೆ. ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು ಕಾರ್ಡು. ಸಾಂಗ್ ಕೂಡ ಪ್ಲೇ ಆಯಿತು. ಆ್ಯಕ್ಚುಲಿ ತುಂಬ ವರ್ಕ್ ಆಯಿತು ಅದು. ಮೇಲೆ ಎತ್ತಿ ಬಾಬಾ. 2 ಸಾಂಗ್ ಕೊಟ್ಟಿದ್ದೆ. ನನಗೆ ತುಂಬ ಮನಸ್ಸಿಗೆ ಹತ್ರವಾದದ್ದು, ಅವ್ರಿಗೂ ಹತ್ರವಾದದ್ದು. ಅದಕ್ಕೋಸ್ಕರ ಅದಾದಮೇಲೆ ಫೈನಲ್ ಗಿಫ್ಟು ಫೀಲ್ ಇದೆ, ವಿಷನ್ ಇದೆ. ನಮ್ಮಿಬ್ಬರಿಗೂ ಹ್ಯಾಪಿಯಾಗೋ ಸ್ಪೆಷಲ್ ವಿಶೇಷ ಇದೆ ಅದರಲ್ಲಿ. ನಾನು ಜಾಸ್ತಿ ಕ್ಲಿಪ್ಪಲ್ಲಿ ಕಾಣಿಸ್ಕೊಂಡಿಲ್ಲ, ಯಾಕಂದರೆ ನಾನು ಕಾಣಿಸ್ಕೋಬಾರ್ದಂತೆ. ಜಾಸ್ತಿ ವೀಡಿಯೋ ಫೋಟೋ ತೊಗೋಬೇಡ ಅಂತ ಮಮ್ಮಿ ಬೈತಿರ್ತಾರೆ. ಸೊ ಅವರೊಬ್ಬರೇ ತೋರಿಸ್ಲಿ ಪರವಾಗಿಲ್ಲ, ಅದನ್ನು ಕ್ಯಾಪ್ಚರ್ನ ನಮ್ಮಿಬ್ರಿಗೂ ಸ್ಪೆಷಲ್ ಮೂಮೆಂಟ್ ಅಲ್ವಾ ಅಂತ ಅಂದ್ಕೊಂಡೆ. ಸೊ ಫೈನಲಿ ಅದಾಯಿತು. ನನಗೂ ತುಂಬ ಖುಷಿ ಆಯಿತು, ಅವ್ರಿಗೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಏನಿಲ್ಲ ಎಲ್ಲ ಖಾಲಿ. ನನ್ನ ಗಿಫ್ಟ್ ಸರ್ದಿ ಆದಮೇಲೆ ನನ್ನ ತಂಗಿಯವ್ರ ಗಿಫ್ಟ್ ಸರ್ದಿ. ಇಬ್ಬರೂ ಚೆನ್ನಾಗಿ ಪ್ಯಾಕ್ ಮಾಡಿದರು. ರೆಡ್ ಕಲರಲ್ಲೇ ಮಾಡಿದರು ಅವರು. ಏನು ಕೊಡಿಸಿರ್ಬೋದು ಅಂತ ನಾನು ಥಿಂಕ್ ಮಾಡ್ತಾಯಿದ್ದೆ. ಜುಡಿಯಾಗೆಲ್ಲ ಓಡಾಡಿದರು. ಏನು ಕೊಡಿಸಿರ್ಬೋದು ಅಂತ ಯೋಚನೆ ಮಾಡ್ತಾರೆ. ಅವ್ರು ಕೂಡ ಟಿ ಶರ್ಟ್ಸ್ ಕೊಡಿಸಿದ್ರು. ವೈಟ್ ಕಲರು, ಆರೆಂಜ್ ಕಲರು ಚೆನ್ನಾಗಿ ಕಾಣಿಸ್ತಾಯಿತ್ತು. ಅದು ಶಿವಗೆ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಅವರಂದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಆಮೇಲೆ ನಮ್ಮ ಚಿಕ್ಕ ತಂಗಿನೂ ಅವಳ ಜೊತೆನೇ ಹೋಗಿ ಅವಳೂ ಟಿ ಶರ್ಟ್ ತಂದಿದ್ಲು. ಬಟ್ ಅದು ಗಿಫ್ಟ್ ಪ್ಯಾಕ್ ನೋಡಿಬಿಟ್ಟು ನಾನು ಬೇರೆ ಏನೋ ತೊಗೊಂಡಿದ್ದಾಳೆ ಅಂತ ಅಂದ್ಕೊಂಡಿದ್ದೆ.
ಗಿಫ್ಟ್ ಪ್ಯಾಕ್ ಓಪನ್ ಮಾಡಿದ್ಮೇಲೆ ನನಗೂ ಅನಿಸ್ತು ಇವಳು ಟೀ ಶರ್ಟ್ಸ್ ತೊಗೊಂಡಿದ್ದಾಳೆ ಅಂತ. ಅದು ಚೆನ್ನಾಗಿತ್ತು ಕಲರು. ಒಂದು ಲೆಮನ್ ಗ್ರೀನು, ಇನ್ನೊಂದು ಮೆರೂನ್ ಆರ್ ವೈನ್ ಕಲರ್ ಅಂತ ಹೇಳ್ಬೋದು. ಎರಡು ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಯೂಸ್ ಆಗುತ್ತಲ್ವ, ಚೆನ್ನಾಗಿದೆ. ಯೂಸಬಲ್ ಕೊಟ್ಟರೆ ಗಿಫ್ಟು ಯಾರಿಗಿಷ್ಟ ಆಗೋಲ್ಲ. ಅದಾದಮೇಲೆ ನಾವೆಲ್ಲ ಸೇರಿ ಕ್ಯಾಬ್ ಬುಕ್ ಮಾಡಿಕೊಂಡು ನಮ್ಮ ಅತ್ತೆ ಮನೆಗೆ ಹೋದ್ವಿ. ನಮ್ಮತ್ತೆ ಮನೇಲಿ ಬರ್ಡೇ ಫಂಕ್ಷನ್ ಮುಗಿಸ್ಕೊಂಡು ಥಿಯೇಟ್ರಿಗೆ ಹೋಗಿದ್ವಿ. ಥಿಯೇಟ್ರಿಗೆ ಹೋಗ್ಬೇಕಾದ್ರೆ ಫುಲ್ ಜೋರು ಮಳೆ, ಗುಡುಗು, ಸಿಡಿಲೆಲ್ಲ ಬರ್ತಿತ್ತು. ಆಮೇಲೆ ಮೂವಿ ಸ್ಟಾರ್ಟ್ ಆಯಿತು. ಮೂವಿ ನೋಡಿಕೊಂಡು ಮನೆ ಕಡೆ ವಾಪಸ್ ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಟ್ವಿ. ಇವತ್ತಿನ ಕ್ಲಿಪ್ಸ್ ಇಷ್ಟೇ. ಬಟ್ ಇದೇ ಫಸ್ಟ್ ನನ್ನ ಲಾಂಗ್ ವೀಡಿಯೋ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್ ಬಾಯ್. ಶುಭ ರಾತ್ರಿ.